ನಮಸ್ಕಾರ ಸ್ನೇಹಿತರೆ, ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ಕೆರೆ ಒಳಗಡೆ ನನ್ನ ಹಿಂದ್ಗಡೆ ಏನು ಕಾಣಿಸ್ತದಲ್ಲ, ಈ ಕೆರೆ ಒಳಗಡೆ ಈ ವರ್ಷದ ಒಂದು ಮೀನು ಬೇಟೆಯನ್ನು ಮಾಡ್ತಾಯಿದ್ದೀವಿ. ಯಾಕಂತಂದರೆ 4 ತಿಂಗಳೇನೋ ಆಯಿತು ನಾವು ಒಂದು ಮೀನು ಬಿಟ್ಟು ಈ ಕೆರೆಗೆ. ಸೆಪ್ಟೆಂಬರ್ 21, 22ರಲ್ಲಿ ಈ ಒಂದು ತಾರೀಕಲ್ಲಿ ಒಂದು ಮೀನು ಬಿಟ್ಟಿದ್ವಿ. ಅಂದರೆ ಈಗ ಸರಿಯಾಗಿ ಒಂದು 4 ತಿಂಗಳೇನೋ ಆಯಿತು. ಹಾಗಾಗಿ ಇವತ್ತು ಒಂದು ಮೀನನ್ನು ಹಿಡಿಸ್ಬೇಕಂತ ಒಂದು ಡಿಸೈಡ್ ಮಾಡಿದ್ದೀವಿ. ಈ 4 ತಿಂಗಳಲ್ಲಿ ಯಾವ ಸೈಜ್ ಮೀನ ಬೆಳೆದದ ಮತ್ತು ಒಂದು ಒಳ್ಳೆ ತಳಿನ ಆಯ್ಕೆ ಮಾಡಿಕೊಂಡು ಈ ಕೆರೆಗೆ ಮೀನು ಬಿಟ್ಟಿದ್ವಿ. ಹಾಗಾಗಿ ಈ ಒಂದು ಮೀನು ಬೇಟೆನ ವರ್ಷದ ಒಂದು ಮೊದಲ ಮೀನು ಬೇಟೆನ ಮಾಡ್ತಾಯಿದ್ದೀವಿ. ಹಾಗಾಗಿ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ಕೊನೆಯದಾಗಿ ಈ ಒಂದು ಮೀನು ಸಾಕಾಣಿಕೆ ಲಾಭನ ನಷ್ಟನ ಎಂಬುದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಒಂದು ವಿಡಿಯೋ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ. ಇವತ್ತು ನಾನು ಹಿಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ಮೀನುಗಾರರು ಬಂದಿದ್ದಾರೆ. ಆ ಒಂದು ದೋಣಿ ಮುಖಾಂತರ ಒಂದು ಮೀನು ಹಿಡಿತಾ ಇದ್ದಾರೆ. ಬನ್ನಿ ಇವಾಗ ನೋಡ್ಕೊಂಬರೋಣ. ನೀವು ಈಗ ನೋಡ್ಬೋದು ಸ್ನೇಹಿತರೆ, ಈ ಕೆರೆ ಆಲ್ಮೋಸ್ಟ್ ಒಂದು 1/4% ಖಾಲಿಯಾಗಿದೆ. ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಆಗಿದೆ. ಮೀನೂ ಹಿಡಿಸ್ಬೇಕಂತೇಳಿ ಏನು ಮಾಡಿದ್ದೀವಿ ಅಂದರೆ, ಈ 4 ತಿಂಗಳಿಂದ ಯಾವ ಥರ ಒಂದು ಮೀನು ಬೆಳೆದಿದೆ ಎಂಬುದನ್ನು ಒಂದು ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೀನಿ. ಹಾಗಾಗಿ ನೋಡ್ಬೋದು ಸ್ನೇಹಿತರೆ, ಈ ಕೆರೆ ಆಲ್ಮೋಸ್ಟ್ ಒಂದು ಕಾಲು ಭಾಗ ಹತ್ತತ್ರ ಒಂದು 100ರಲ್ಲಿ ಒಂದು 40% ಒಂದು ಕೆರೆ ಖಾಲಿಯಾಗಿದೆ. ಸುಮಾರು ಈ ಕಡೆ ಎಲ್ಲ ದೊಡ್ಡದಿದೆ, ನೋಡ್ಬೋದು ನೀವು. ಈ ಕಡೆ ಎಲ್ಲ ಸುಮಾರು ದೊಡ್ಡದಿದೆ. ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ ನೀರು ಅಂತ ಹೇಳ್ಬೋದು. ಈಗ ನೋಡ್ಬೋದು ನೀವು, ಈ ಕಡೆ ಎಲ್ಲ ಸುಮಾರು ಈ ಜೋಳದವರೆಗೂ ನೀರು ನಿಲ್ತಿತ್ತು. ಅಂದರೆ ಇದೆಲ್ಲ ಸ್ವಲ್ಪ ಕಡಿಮೆಯಾಗಿ ಇಲ್ಲಿಗೆ ಬಂದು ನಿಂತದ. ಈ ಒಂದು ಮೀನು ಬೇಟೆನ ವರ್ಷದ ಒಂದು ಮೊದಲ ಮೀನು ಬೇಟೆನ ಆರಂಭ ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಒಂದು ಬಲೆ ಬಿಡ್ತಾರೆ ಮತ್ತು ಯಾವ ಥರ ಒಂದು ಮೀನು ಸಿಗ್ತದ ನಮ್ಮ ಒಂದು ಕೆರೆಯಲ್ಲಿ, ಯಾವ ಥರ ಬೆಳೆದಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ. ಈಗ ನೋಡ್ಬೋದು ಸ್ನೇಹಿತರೆ, ಈ ಕೆರೆ ಒಳಗೆಲ್ಲ ಒಂದು ಬಲೆಗಳನ್ನ ಹಾಕ್ಕೊಂಡು ದೋಣಿಯವರೆಲ್ಲ ಬಲೆ ಬಿಡ್ತಾಯಿದ್ರೆ. ಈಗ ನಾವೇನಪ್ಪ ಅಂತಂದ್ರೆ ಮೀನು ಮರಿಗಳನ್ನ ಒಂದು ಚೆನ್ನಾಗಿರುವಂಥ ತಳಿಗಳನ್ನ ಒಂದು ಮೀನು ಮರಿ ಬಿಟ್ಟಿದ್ವಿ. ಹಾನಗಲ್ ತಾಲೂಕು ಹೊಂಕಣ ಅಂತೇಳಿ ಒಂದು ಗ್ರಾಮದಲ್ಲಿ. ಅಲ್ಲಿ ಚೆನ್ನಾಗಿರುವಂಥ ಮೀನು ಮರಿಗಳನ್ನೂ ಕೊಡ್ತಾರೆ. ಅವರು ಹಿಂದಿನ ವಿಡಿಯೋದಲ್ಲಿ ಅವ್ರ ನಂಬರ್ ಸಹ ಹಾಕಿದ್ದೆ ನಾನು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಅವ್ರ ನಂಬರು, ಮೇಲ್ಗಡೆ ಕಾಣಿಸ್ತದೆ ನೋಡ್ಬೋದು. ಇವತ್ತಿಗೆ ಈ ಒಂದು ಕೆರೆಯನ್ನು ಮೀನು ಮರಿ ಬಲೆ ಬಿಟ್ಟು ಅಂದರೆ ನಾಳೆಗೆ ತೆಗಿತೀವಿ ಬೆಳಿಗ್ಗೆ. ಈಗ ಸಾಯಂಕಾಲ ಆಗ್ತದೆ. ಹಾಗಾಗಿ ರಾತ್ರಿಯೆಲ್ಲ ಈ ಕೆರೆ ಒಂದು ಬಲಿಯಲ್ಲಿ ಇರ್ತದೆ ಅಂತೇಳ್ತಾ ಬೆಳಿಗ್ಗೆ ಸಿಗೋಣ ಅನ್ಕೊತ ಈ ಒಂದು ವಿಡಿಯೋದಲ್ಲಿ ಬನ್ನಿ. ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಮೀನು ಬಲೆಯಲ್ಲಿ ಕಾಣಿಸ್ತದೆ ನೋಡಿ, ಸ್ಟಾರ್ಟಿಂಗ್ ಏನೋ ಕಾಣ್ತದೆ. ನಮ್ಗೆ ಈ ಒಂದು ವಿಶೇಷತೆ ನೋಡ್ಬೋದು. ಈಗ ಬಲೆ ತೆಗಿದ ತಕ್ಷಣ ಹಿಂದ್ಗಡೆನ ಕಾಯ್ಕೊಂಡು ಕೂತಿರ್ತದ್ರೆ ಜನ ಎಲ್ಲ ಪಾಪ. ಯಾಕಂತಂದರೆ ಈ ಒಂದು ಕೆರೆ ಒಳಗೆ ಮೀನು ಅಷ್ಟೇ ಒಂದು ರುಚಿಯಾಗಿರ್ತದೆ. ಯಾಕಂತಂದ್ರೆ ಈ ಕೆರೆ ಒಳಗೆ ಬೇರೆ ಕೆರೆ ಥರ ಒಳಗೆ ಒಂಥರ ಮಣ್ಣು ವಾಸನೆ ಎಲ್ಲ ಬರೋದಿಲ್ಲ. ಮೀನು ಒಂದು ರುಚಿಯಾಗಿ ಒಂದು ಇರುವಂಥ ಒಂದು ಮೀನು ಇರ್ತದೆ. ಹಂಗಾಗಿ ಈ ಒಂದು ಕೆರೆ ಒಳಗೆ ಮೀನ ಹಿಡಿಸ್ತಾ ಇದ್ದೇವಪ್ಪ ಅಂತಂದ್ರೆ ಆಲ್ಮೋಸ್ಟ್ ಒಂದಿಷ್ಟು ಜನ ಕಾಯ್ಕೊಂಡೇ ಇರ್ತಾರೆ. ಯಾಕಂದರೆ ಅಷ್ಟೇ ಒಂದು ರುಚಿಯಾಗಿರುವಂಥ ಒಂದು ಮೀನು ಸಿಗ್ತದೆ. ಮತ್ತು ಫ್ರೆಶ್ ಮೀನು ಅಂತಂದರೆ ಎಲ್ಲರೂ ಕಾಯ್ತಿರ್ತಾರೆ. ನಾವು ಕೂಡ ಹಂಗೆ ಒಂದು ಫ್ರೆಶ್ ಮೀನು ಅಂತಂದ್ರೆ ಈಗ ನೋಡ್ಬೋದು. ಆಲ್ಮೋಸ್ಟ್ ಒಂದು 4 ತಿಂಗಳಿಗೇನು ಬಿಟ್ಟಿರುವಂಥ ಮೀನು ಈ ಸೈಜಿಗೆ ಬೆಳೆದದ. ಅಂದರೆ ಇದು ಬರೀ ಕಾಟ್ಲಾ ಮೀನು. ಇದು ಕಾಟ್ಲಾ ಮತ್ತು ಗ್ರಾಸ್ ಕ್ರಾಪ್ ಇರುವಂಥ ಮೀನು. ಮತ್ತು ಕೆನಡಿ ಇನ್ನೂ ಸಿಗಲಿಲ್ಲ. ಯಾಕಂತಂದ್ರೆ ಅದು ಇಷ್ಟು ಬೇಗ ಆ ಸೈಜ್ ಬೆಳೆಯೋದಿಲ್ಲ ಅಂಥೇಳಿ ಕೆನಡಿ ಮೀನು ಸಿಗಲಿಲ್ಲ. ಅಂತಂದರೆ ಈ ಬಂಗಾರಿ ಅಂತ ಏನೋ ಅಂತಾರೆ, ಆ ಮೀನು ಹಿಡಿಲಿಲ್ಲ. ಈಗ ಬರೀ ಏನಪ್ಪ ಅಂತಂದರೆ ಕಾಟ್ಲಾ ಮತ್ತು ಗ್ರಾಸ್ ಕ್ರಾಪ್. ಈಗ ನೋಡ್ಬೋದು, ಒಂದು ಭರ್ಜರಿ ಭೇಟಿನೇ ಅನ್ಬೋದು ಅನಿಸ್ತದೆ. ನೋಡೋಣ, ಇನ್ನೂ ಸ್ವಲ್ಪ ಹೊರಗಡೆ ಬರಲಿ ಅವರೆಲ್ಲ. ಹೌದು ಸ್ನೇಹಿತರೆ, ಇದೆಲ್ಲ ಹಳೆ ಮೀನು. ದಯವಿಟ್ಟು ತಪ್ಪಾಗಿ ತಿಳ್ಬೇಡ್ರಿ. ಯಾಕಂದ್ರೆ 4 ತಿಂಗಳಿಗೆಲ್ಲ ಈ ಸೈಜಿಗೆ ಬರ್ತಾವೆ ಅಂತೇಳಿ ಎಲ್ಲರೂ ಒಂದು ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂದ್ರೆ ಇವೆಲ್ಲ ಒಂದು ಸ್ವಲ್ಪ ಹಳೆ ಮೀನುಗಳು. ಈಗೇನು ಇದರಲ್ಲಿ ಕಾಣಿಸ್ತಾವೆ ನೋಡಿ, ಬಿಳಿ ಮೀನು,
ಇದು ಕಾಟ್ಲಾ. ಇದು ಒಂದು ಹೊಸ ಮೀನು, ಅಂದರೆ 4 ತಿಂಗಳದ ಮೀನು. ಈ 4 ತಿಂಗಳಲ್ಲಿ ಆಲ್ಮೋಸ್ಟು 3/4 kg ಹತ್ತತ್ರ 1 kgವರೆಗಿನ ಈ ಒಂದು ಮೀನು ಬೆಳೆದಂತೇಳಿ ನನ್ನ ಒಂದು ಅಭಿಪ್ರಾಯ. ಆಗ್ಬೋದು ಸ್ನೇಹಿತರೆ. ಇವೆಲ್ಲ ಇದು ನೋಡಿ, ಇದೆಲ್ಲ ಗ್ರಾಸ್ ಕ್ರಾಪ್ ಇದು. ಇದು ಹೊಸ ಮೀನು, ಅಂದರೆ ಇದು 4 ತಿಂಗಳದ ಮೀನು. ಇವೇನೇ ಒಂದು ನೋಡ್ಬೋದು, ಇದು ಬಂಗಾರಿ ಮೀನು ಅಂತಾರಲ್ಲ, ಇದು ಕೆನಡಿ. ಇವೆಲ್ಲ ಹಳೆ ಮೀನು. ಇವು ಬಿಳಿ ಮಾತ್ರ ಇವೇನು ಕಾಣಿಸ್ತದೆ, ಇದಾಗಿ ಹಾಕ್ತಾ ಇದ್ದಾರೆ ನೋಡಿ. ಈ ಚೀಲದಲ್ಲಿ ಹಾಕ್ತಿರುವಂಥ ಮೀನು ಇವೆಲ್ಲ ಏನೈತಿ 4 ತಿಂಗಳದ ಮರಿಗಳು ಇವೆಲ್ಲ. ನೀವು ನೋಡ್ಬೋದು 4 ತಿಂಗಳಿಗೆ ಆಲ್ಮೋಸ್ಟ್ ಈಗ ಒಂದು 3 ಮೀನಿಗೆ 2 kg ಆಗ್ಬೋದು. ಅಂದರೆ 3/4 kg ಇಲ್ಲ ಅಥವಾ 1 kgವರೆಗೂ ಒಂದು ಮೀನು ಬೆಳೆದಂತ ಹೇಳ್ಬೋದು. ಈ ಒಂದು ದೋಣಿ ಒಳಗೆ ಇಷ್ಟೊಂದು ಮೀನು ತೆಗೆದಿದ್ದಾರೆ. ಈಗ ಮತ್ತೊಂದು ಮೀನು ಒಂದು ಬುಟ್ಟಿ ಬರ್ತಾಯಿದೆ, ನೋಡೋಣ ಅವ್ರು ಎಷ್ಟು ತೆಗೆದಿದ್ದಾರೆ. ಅವರು ಅಷ್ಟೇ ಆಲ್ಮೋಸ್ಟ್. ಅಂದರೆ ನಾವೀಗ ಒಂದು ಸಣ್ಣ ಸೈಜ್ ಇರುವಂಥ ಮೀನುಗಳನ್ನ ಹಿಡಿಬೇಡ ಅಂತ ಹೇಳಿದ್ವಿ. ಹಾಗಾಗಿ ಒಂದು ದೊಡ್ಡ ಸೈಜ್ ಮಾತ್ರ ಒಂದು ಹಿಡ್ಕೊಂಬಂದಿದ್ದಾರೆ ಚೆನ್ನಾಗಿ. ಅಂದರೆ ನಾವೀಗ ಆಲ್ಮೋಸ್ಟ್ ಸೈಜ್ ಬೆಳೆಯೋಕೆ ಯಾವ ಥರ ಒಂದು ಸೈಜ್ ಬಂದಿದೆ ಅಂಥೇಳಿ ತಿಳ್ಕೊಳ್ಳೋಣ ಅಂಥೇಳಿ ಈ ಒಂದು ಬಲೆ ಬಿಡಿಸ್ತಿದ್ವಿ. ಹಾಗಾಗಿ ಇನ್ನೊಂದಿಷ್ಟು 1-2-3 ಬಲೆ ಇದ್ದಾವೆ, ಅದನ್ನ ತೆಗಿಯೋಕೆ ಹೋಗ್ತಾಯಿದ್ದಾರೆ ಎಲ್ಲರೂ. ನೋಡುವ ಸ್ನೇಹಿತರೆ, ಒಂದು ಕೊನೆಯದಾಗಿ ಹೇಳಿದೆ ನನಗೆ, ನಾನು ಈ ಮೀನು ಒಂದು ಕೃಷಿ ಏನೈತಿ ಒಂದು ಒಳ್ಳೆಯ ಕೃಷಿ, ಆದರೆ ತಾಳ್ಮೆಯಿಂದ ಇದ್ದರೆ ಒಂದು ಉತ್ತಮ ಕೃಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾಗಿ ದೋಣಿ ಒಂದು ಹಾಕ್ಕೊಂಡು ಅವ್ರ ಕೆಲಸನ ಮುಗಿಸ್ಕೊಂಡು ನಮ್ಮ ಇವತ್ತಿನ ಒಂದು ಮೀನು ಬೇಟೆ ಇಲ್ಲಿಗೆ ಅಂತ್ಯ ಆಗ್ತಾಯಿದೆ. ಹಾಗಾಗಿ